ಆದಿ ಬೀದಿಗಳಲ್ಲಿ ಓಡಾಡಿಸ್ಬೇಕು, ಆದಿ ಬೀದಿಗಳಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು. ಆಗ ಮಾತ್ರ ಈ ಮಹಿಳಾ ಸಬಲೀಕರಣಕ್ಕೆ ಒಂದು ನ್ಯಾಯ ಸಿಗುತ್ತೆ. ಏನು ನೂರಾರು ಕನಸುಗಳನ್ನು ಕಟ್ಕೊಂಡಿದ್ರು, ಸಾವಿರಾರು ಆಸೆಗಳನ್ನು ಇಟ್ಕೊಂಡಿದ್ರು ಆ ತಾಯಂದಿರು, ಇವತ್ತು ಆ ಎಲ್ಲ ಕನಸುಗಳಿಗೆ ನುಚ್ಚು ನೂರಾಗಿದ್ದಾರೆ. ಅದರ ಶಾಪ ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗ್ತೈತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದೇಶ ಭ್ರಷ್ಟ ಆಗೋತಾರೆ. ಇವರು ದೇಶದಿಂದನೇ ಓಡಿಸುವಂಥ ಪ್ರಯತ್ನವನ್ನು ತಾಯಂದಿರು ಮಾಡ್ತಾರೆ, ಸಹೋದರಿಯರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ನಿನ್ನೆ ಬಿಲ್ ಏನು ಮಸೂದೆ ಬಿದ್ದೋಗಿದೆ, ಇದೇನು ಕಾಂಗ್ರೆಸ್ಸಿನ ಮೊದಲ ವಿರೋಧ ಅಲ್ಲ. ಹಿಂದೆ ತಲಾಕ್ ಮಹಿಳೆಯರ ವಿಚಾರವಾಗಿ ತಲಾಕ್ ಬಂದಾಗೂ ಕೂಡ ವಿರೋಧ ಮಾಡಿದರು ಕಾಂಗ್ರೆಸ್ ಅವರು. ಯಾಕೆಂದರೆ ಅದು ಕೂಡ ಮಹಿಳೆಯರಿಗೆ ಶಕ್ತಿ ತುಂಬುವಂಥದ್ದು. ಮದುವೆ ಆಗಿ ಯಾವನೋ ಮಾರನೇ ದಿನಕ್ಕೆ ನೀನು ತಲಾಕ್ ಅಂದ್ಬಿಟ್ರೆ ಆ ತಾಯಿಯ ಜೀವನ ಏನು, ಅವರ ಕುಟುಂಬದ ಜೀವನ ಏನು? ಆ ಬಿಲ್ ತಂದಾಗೂ ಕೂಡ ಈ ಮಹಿಳಾ ವಿರೋಧಿ ಮನಸ್ಥಿತಿ ಇರುವಂಥ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತ್ತು. ದೇಶದ ಭದ್ರತೆಗೆ 370 ಆರ್ಟಿಕಲ್ ತಂದಾಗೂ ಕೂಡ ಅದನ್ನು ವಿರೋಧ ಮಾಡಿತ್ತು. ಸರ್ಜಿಕಲ್ ಸ್ಟ್ರೈಕ್ ಮಾಡ್ದೂ ಕೂಡ ನಮ್ಮ ಸೈನಿಕರ ಬಗ್ಗೆ ವಿರೋಧವನ್ನು ಮಾಡಿದಂಥವ್ರು ಕಾಂಗ್ರೆಸ್ಸು. ಅಂದರೆ ಇವ್ರ ಪರಂಪರೆನೇ ವಿರೋಧ. ದೇಶದ ಒಳಿತಿಗೆ ಆಗುವಂಥದ್ದು ಏನೇನಿದೆಯೋ ಅದಕ್ಕೆಲ್ಲ ವಿರೋಧ ಮಾಡಿದ್ದಾರೆ. ಈಗ ಅವರ ಅಜೆಂಡಾ ಮಹಿಳೆಯರಿಗೆ ವಿರೋಧ ಮಾಡುವಂಥದ್ದು, ಅವರ ಪ್ರಾತಿನಿಧ್ಯಕ್ಕೆ ಕತ್ತರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ದೇಶದ ಮಹಿಳೆಯರು ಸರ್ವಾನುಮತದಿಂದ ಖಂಡಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅನಿಸುತ್ತೆ. ಇವತ್ತು ಮಹಿಳೆಯರ ಪಾಲಿಗೆ ನಿನ್ನೆ ಒಂದು ಕರಾಳ ದಿನ, ಒಂದು ಭವಿಷ್ಯ ನಿರ್ಮಾಣ ಮಾಡುವಂಥ ಅವರ ಕನಸುಗಳಿಗೆ ಕರಾಳ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಂಗಿದ್ರೆ ಕೇಳ್ಬೋದು, ಇಲ್ಲ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ನಮಗೆ ಅಸ್ತ್ರ ಅನ್ನೋಕ್ಕಿಂತನೂ ಕೂಡ ಒಂದು ರೀತಿ ಮಹಿಳೆಯರಿಗೆ, ಅದು ಹೇಳ್ಬೋದು ಬೇಡ ಗೊತ್ತಿಲ್ಲ, ಒಂದು ಆಶೀರ್ವಾದ, ಮಹಿಳೆಯರಿಗೆ ಒಂದು ಅಭಯ ನೀಡಬೇಕಾಗಿತ್ತು. ಅದನ್ನು BJP ಮಾಡಿದೆ. ಇದು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಉಪಯೋಗ ಮಾಡುವಂಥ ಪ್ರಯತ್ನ ನಮ್ಮದಲ್ಲ. ಆದರೆ ವಿರೋಧ ಮಾಡೋದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೀರಷ್ಟೇ. ಕಾಂಗ್ರೆಸ್ ಅವರೇ ಈ ಕ್ರೆಡಿಟ್ ಅಂತ ತಗೊಂಬೋದಾಯಿತು. ಯಾಕೆಂದರೆ ನಾವು ಬಿಲ್ ತಂದಿದ್ದೀರಾ, ಇದು ನಾವು ಪೂರ್ತಿ ಸಪೋರ್ಟ್ ಮಾಡ್ತೀನಿ ಎಂದಿದ್ರೆ ದೇಶದ ಮಹಿಳೆಯರು ಅವ್ರಿಗೂ ಪರಾಕ್ ಆಗ್ತಾ ಇದ್ರು, ಅವ್ರಿಗೂ ಬೆಂಬಲ ಕೊಡ್ತಾ ಇದ್ರು, ಅವ್ರಿಗೂ ಸಮಾನ ಗೌರವ ಕೊಡ್ತಾ ಇತ್ತು. BJPಗೆ ಕೊಟ್ಟಷ್ಟ ಗೌರವ ಅವ್ರಿಗೂ ಕೊಡ್ತಾ ಇತ್ತು. ಆದರೆ ಅದರಲ್ಲಿ ಮಿಸ್ ಆಗಿದ್ದಾರೆ. ಅವರು ಆ ಟ್ರೈನ್ಗೆ ಮಿಸ್ ಆಗಿದ್ದಾರೆ. ಇನ್ನು ಪರ್ಮನೆಂಟ್ ಬರೋವಂಥ ಎಲ್ಲ ಎಲೆಕ್ಷನ್ನಲ್ಲೂ ಇವ್ರಿಗೆ ಜನ ಟ್ರೈನ್ಗೆ ಟಿಕೆಟೇ ಕೊಡಲ್ಲ. ಇವ್ರಿಗೆ ಕ್ಷೇತ್ರ ಮರುವಿಂಗಡಣೆಯ ಬಿಲ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ತರುವ ಅಗತ್ಯತೆ ಏನಿತ್ತು? 2023ರಲ್ಲಿ ಈ ಬಿಲ್ ಬಂದರೂ ಕೂಡ ಅದನ್ನ ಅಂಗೀಕಾರ ಮಾಡೋದಕ್ಕೆ ಯಾಕೆ ಟೈಮ್ ತಗೊಂಡಿದ್ದಾರೆ BJP ಅವರು ಅನ್ನೋದು ಕಾಂಗ್ರೆಸ್. 2023ರಿಂದ ಇವಾಗ ಎಷ್ಟರಲ್ಲಿದ್ದೀರಿ? ನಾವು 2026ರಲ್ಲಿ ಇದ್ದೀರಿ. 3 ವರ್ಷ. ನೀವು ಮನೆ ಆಳ್ರು 60 ವರ್ಷ ಸುಮ್ಮನೆ ಇದ್ರಲ್ಲಪ್ಪ. ನಮ್ಮನ್ನು ಕೇಳ್ತಿರಲ್ಲ ನೀವು. 60 ವರ್ಷ ಸುಮ್ಮನೆ ಇದ್ರಲ್ಲ ಮನೆಯಾಳ ಕಾಂಗ್ರೆಸ್ ಅವರು. ನಮ್ಗೆ ಬುದ್ಧಿ ಹೇಳಕ್ ಬರ್ತೀರಾ? ನಾವು 3 ವರ್ಷಕ್ಕೆ ತಂದಿದ್ದೀರಲ್ಲ ನಾವು. ಇದಕ್ಕೂ ಡಿಲಿಮಿಟೇಷನ್ ಅನ್ನೋದು ನ್ಯಾಚುರಲ್ ಪ್ರೋಸೆಸ್. ಪ್ರತಿ 20-25 ವರ್ಷಕ್ಕೆ ನ್ಯಾಚುರಲ್ ಆಗಿ ತರಬೇಕು. ಅದನ್ನು ತಂದಿದ್ದಾರೆ ಅಷ್ಟೇ. ಅದರ ತಪ್ಪೇನು? ವಿರೋಧ ಮಾಡೋದೇನಿದೆ? ಈಗ ಸೀಟ್ ಜಾಸ್ತಿ ಆದರೆ ನಿಮಗೇನು ತೊಂದರೆ ಏನಿದೆ? ನಿಮಗೆ ದಕ್ಷಿಣ ಭಾರತಕ್ಕೂ ಜಾಸ್ತಿ ಆಗ್ತಾ ಇದೆಯಲ್ಲ. 129 ಇದ್ದಿದ್ದು 195 ಆಗ್ತಾ ಇದೆ. ಅದನ್ನು ಉತ್ತರ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ಅಲ್ಲಿ ಹಿಂದೆ ಯಾರು ಮಾಡಿದವರು? ಉತ್ತರ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ, ಈಗ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೆ. ಉತ್ತರ ಪ್ರದೇಶಕ್ಕೆ ಅಷ್ಟು ಸೀಟ್ ಕೊಟ್ಟವ್ರು ಯಾರು ಹಿಂದೆ? ಇದೇ ಕಾಂಗ್ರೆಸ್ ಅವರೇ. ಡಿಲಿಮಿಟೇಷನ್ ಮಾಡೋ ಪ್ರಕ್ರಿಯೆಯಲ್ಲಿ 2011ರ ಜನಗಣತಿಯನ್ನು ಯಾಕೆ ಬಳಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಈಗ ಕೇಂದ್ರ ಹೊಸ ಗಣತಿಯನ್ನು ಮಾಡ್ತಾ ಇದೆ. ಇನ್ನೊಂದು ಸ್ವಲ್ಪ ಕಾಲ ಅದೇ ಸಿಕ್ಕುತ್ತೆ. ಅಪ್ಡೇಟೆಡ್ ವರ್ಷನ್ ಜೊತೆ ಯಾಕೆ ಮಾಡಬಾರ್ದು? ಕಾಂಗ್ರೆಸ್ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ.